ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ನಮ್ಮ ಮನೇಲಿ ಇವತ್ತು ನಾವು ಸಾಫ್ಟ್ ಆಗಿರೋಂಥ ಒಂದು ಒಳ್ಳೆ ರವೆ ಉಂಡೆನ ಇವತ್ತು ನಾನು ಮಾಡಿದ್ದೀನಿ ಸ್ನೇಹಿತರೆ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ರವೆ ಉಂಡೆ ಬಂದಿದೆ ಸ್ನೇಹಿತರೆ. ನೋಡಿ ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಸಾಫ್ಟ್ನೆಸ್ ಆಗಿರೋಂಥ ರವೆ ಉಂಡೆನ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಾನು ಇವತ್ತು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾನಿವಾಗ ರವೆ ಉಂಡೆ ಮಾಡೋಕ್ಕೆ ಒಂದು ದಪ್ಪನಾಗಿರುವಂಥ ಒಂದು ಬಾಣಲೆನೇ ತೊಗೊಂಡಿದ್ದೀನಿ. ಈ ದಪ್ಪನಾಗಿರುವಂಥ ಬಾಣಲೆಯಲ್ಲಿ ನಾವು ರವೆ ಉಂಡೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ನಾನು ಫಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಸ್ವಲ್ಪ ಬಿಸಿ ಆಗಬೇಕು. ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನೇನು ಮಾಡ್ತೀನಿ, ಈ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡ್ಬಿಡು. ತುಪ್ಪದಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಡೋದ್ರಿಂದ ಅದು ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ತುಂಬ ಕಪ್ಪಾಗಿ ಮಾಡೋಕ್ಕೆ ಹೋಗಬಾರ್ದು. ಈ ಗೋಡಂಬಿ ದ್ರಾಕ್ಷಿ ನಾವು ಹುರಿತೀವಲ್ಲ ಬಾಣಲೆಯಲ್ಲಿ, ತುಂಬ ಕಪ್ಪಾಗಿ ನಾವು ಮಾಡೋಕ್ಕೆ ಹೋಗಬಾರ್ದು ಸ್ನೇಹಿತರೆ. ಈ ರೀತಿ ಇರಬೇಕು. ಸ್ವಲ್ಪ ಅದು ತುಪ್ಪದಲ್ಲಿ ಸ್ವಲ್ಪ ಇದಾಗಬೇಕಷ್ಟೇ. ಅದು ಸಣ್ಣ ಅಂದರೆ ನಾನು ಭಾಳ ಸಣ್ಣ ಉರಿಗೆ ನಾನು ಇಟ್ಕೊಂಡು ಇದನ್ನು ತುಪ್ಪದಲ್ಲೇ ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊತಾ ಇದ್ದೀನಿ ಸ್ನೇಹಿತರೆ. ಜಾಸ್ತಿ ಉರಿ ಮಾಡಿಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತಲ್ವ, ಅವಾಗ ಚೆನ್ನಾಗಿರೋದಿಲ್ಲ. ಈಗ ಸ್ವಲ್ಪ ಇದಾದರೆ ಸಾಕು. ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು, ನಾನು ಒಂದು ಅರ್ಧ kg ಬೆಂಗಳೂರು ರವೆನೇ ತೊಗೊಂಡಿದ್ದೀನಿ. ಅರ್ಧ kg ಬೆಂಗಳೂರು ರವೆನ ಈ ಬಾಣಲಿಗೆ ಅಷ್ಟು ನಾನು ಹಾಕ್ತಾಯಿದ್ದೀನಿ. ನೋಡಿ, ನಾನು ಪೂರ ಅರ್ಧ kg ಬೆಂಗಳೂರು ರವೆನ ಪೂರ ಹಾಕ್ತಾಯಿದ್ದೀನಿ. ಇವತ್ತು ಅರ್ಧ kg ರವೆ ಉಂಡೆ, ಅರ್ಧ kg ರವೆಯಲ್ಲಿ ನಾನಿವತ್ತು ರವೆ ಉಂಡೆನ ಮಾಡ್ತಾಯಿದ್ದೀನಿ. ಈ ಥರ ಆಗಿ ಚೆನ್ನಾಗಿ ಕ್ಲೀನಾಗಿ ಸುರ್ಕೊಂಡ್ಬಿಡ್ಬೇಕು. ಸ್ವಲ್ಪ ಸಣ್ಣದಿದೆ ಚಮಚ, ನಾನು ದೊಡ್ಡ ಚಮಚ ತೊಗೊತಾಯಿದ್ದೀನಿ. ಈ ಥರ ಒಂದು ಚಮಚ ಸಹಾಯದಿಂದ ಕ್ಲೀನಾಗಿ ನಾವು ಸಣ್ಣ ಉರಿಯಲ್ಲಿ ರವೆನ ಹುರ್ಕೋಬೇಕು ಸ್ನೇಹಿತರೆ. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದ್ರಾಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ನೋಡಿ, ನಾವು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಜಾಸ್ತಿ ಉರಿ ಇಟ್ಕೊಳೋದ್ರಿಂದ ಏನಾಗುತ್ತೆ, ಇವೆಲ್ಲ ಕಪ್ಪು ಆಗಿಬಿಡ್ತದೆ ದ್ರಾಕ್ಷಿ ಗೋಡಂಬಿಗಳೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ನಾವು ಬೆಂದರೆ ಸಾಕು ತುಪ್ಪದಲ್ಲಿ. ಆವಾಗ ನಾವು ಉಂಡೆ ಕಟ್ಟಿದಾಗ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ, ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಸಣ್ಣರ ಉರಿಯಲ್ಲಿ ನಾವು ಈ ಬೆಂಗಳೂರು ರವೆನ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ಇದಕ್ಕೆ ನಾನು ಇನ್ನು ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ನೇಹಿತರೆ. ನಾವು ಎಷ್ಟು ಚೆನ್ನಾಗಿ ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗೆ ನಮ್ಮ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಈ ಸ್ಟೇಜಲ್ಲಿ ನಾನು ಚೆನ್ನಾಗಿ ರವೆ ಉಂಡೆನ ಹುರ್ಕೋತೀನಿ. ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ತುಪ್ಪ ತಿಂದರೆ ಕೆಮ್ಮು ಬರುತ್ತೆ, ಗಂಟ್ಲು ಕಟ್ಟುತ್ತೆ ಅಂತಾರೆ. ಅದೆಲ್ಲ ಸುಳ್ಳು ಸ್ನೇಹಿತರೆ. ನಮ್ಮ ಬಾಡಿಗೆ ದಿನಕ್ಕೆ 1 ಸ್ಪೂನ್ ಆದರೂ ತುಪ್ಪ ಬೇಕು ಸ್ನೇಹಿತರೆ. ಈ ಕ್ಯಾಲ್ಸಿಯಮ್ ಎಲ್ಲ ಬೇಕು ಅಂದರೆ ನಾವು ದಿನಕ್ಕೆ 1 ಸ್ಪೂನ್ ತುಪ್ಪನಾದರೂ ನಾವು ಸೇವಿಸಬೇಕು ಸ್ನೇಹಿತರೆ. ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಪ್ಪದಲ್ಲಿ ಒಂದು ಒಳ್ಳೆಯ ವಿಟಮಿನ್ಸ್ ಇರುತ್ತೆ ಸ್ನೇಹಿತರೆ. ಮೂಳೆ ಗಟ್ಟಿ ಮಾಡೋದಕ್ಕೆ ಎಲ್ಲದಕ್ಕೂ ಈ 1 ಸ್ಪೂನ್ ತುಪ್ಪ ನಮ್ಮ ಆರೋಗ್ಯದಲ್ಲಿ ನಾವು ಬೇಕು ಸ್ನೇಹಿತರೆ. ಊಟದಲ್ಲಿ ನಾವು 1 ಸ್ಪೂನ್ ತುಪ್ಪನ ಬಳಸೋದ್ರಿಂದ ತುಂಬ ಒಳ್ಳೆಯದು. ಇದರಿಂದ ಏನೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಯ್ಯೋ ಕೆಮ್ಮು ಬರುತ್ತಪ್ಪ ತುಪ್ಪ ಜಾಸ್ತಿ ತಿಂದರೆ, ಅದು ಏನೂ ಆಗಲ್ಲ ಸ್ನೇಹಿತರೆ. 1 ಸ್ಪೂನ್ 2 ಸ್ಪೂನ್ ತುಪ್ಪ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಹೊರತು ಯಾವುದೇ ರೀತಿ ಕೆಟ್ಟದಾಗೋದಿಲ್ಲ. ಒಂಥರ ಸಣ್ಣ ಉರಿಯಲ್ಲಿ ನಾವು ರವೆನ ಹುರ್ಕೋಬೇಕು. ಜೋರ ಉರಿ ಮಾಡಿಬಿಟ್ರೆ ಏನಾಗುತ್ತೆ, ಅದು ರವೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಅಲ್ವಾ, ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾನು ಪೂರ ಸ್ಲೋದಲ್ಲೇ ಹುರ್ಕೊತಿದ್ದೀನಿ ಸ್ನೇಹಿತರೆ.
ಭಾಳ ಸಿಂಪಲ್ ಸ್ನೇಹಿತರೆ, ರವೆ ಉಂಡೆ ಮಾಡೋದು ಭಾಳ ಒಂದು ಸಿಂಪಲ್ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬ ಹುರ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಸೀದ ವಾಸನೆ ಬಂದುಬಿಡುತ್ತೆ ಸ್ನೇಹಿತರೆ. ಆವಾಗ ರವೆ ಉಂಡೆ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ. ಈ ಥರ ಚೆನ್ನಾಗಿ ತುಪ್ಪದಲ್ಲಿ ರವೆನ ನಾವು ಸ್ವಲ್ಪ ಚೆನ್ನಾಗಿ ರವೆ ಬಿಸಿ ಆಗಬೇಕು. ಚೆನ್ನಾಗಿ ಒಂದು ಸ್ವಲ್ಪ ರವೆ ಕ್ಲೀನಾಗಿ ಬಿಸಿಯಾಗಿ ಆ ತುಪ್ಪ ಎಲ್ಲ ರವೆಗೆ ಕ್ಲೀನಾಗಿ ಹೊಂದ್ಕೋಬೇಕು ಸ್ನೇಹಿತರೆ. ಹೊಂದ್ಕೊಂಡಾಗ ನಾವು ಈ ಥರ ಹುರಿದಾಗ ರವೆ ಒಂಥರ ಘಮ ಘಮ, ತುಪ್ಪದ ವಾಸನೆ ಥರ ಘಮ ಘಮ ಅಂತ ಬರುತ್ತೆ. ಆ ವಾಸನೆ ಬಂದಾಗ ನಾವೇನು ಮಾಡಬೇಕು, ಗ್ಯಾಸ್ ಸ್ಟವ್ನ ಆಫ್ ಮಾಡಬೇಕು. ನೋಡಿ ಸ್ನೇಹಿತರೆ, ಸಾಕು. ಇಷ್ಟು ನಾವು ಕ್ಲೀನಾಗಿ ರವೆ ಉಂಡೆನ ಮಾಡೋದಕ್ಕೆ ಇದು ಕರೆಕ್ಟಾದ ಅಳತೆ. ಈ ಸ್ಟೇಜಲ್ಲಿ ನಾವು ರವೆ ಉಂಡೆ ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ನೋಡಿ, ನಾನಿವಾಗ ಸಾಕು, ಇಷ್ಟು ರವೆನ ಹುರಿದ್ರೆ ಸಾಕು. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಬನ್ನಿ ಯಾವ ರೀತಿ ನಾನು ರವೆ ಉಂಡೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಸ್ವಲ್ಪ ನಾನು ಯಾಲಕ್ಕಿ ಪುಡಿನ ಹಾಗೆ ಏಲಕ್ಕಿನ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆ ಪುಡಿ ಸೇರಿಸ್ಬೇಕು ಸ್ನೇಹಿತರೆ. ನಾನು ಫಸ್ಟು ಸಕ್ಕರೆನ ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆನ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಪುಡಿನ ಹಾಕಬೇಕು ಸ್ನೇಹಿತರೆ. ನಾನು ಫಸ್ಟ್ ರವೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನಾವು ಸಕ್ಕರೆ ಪುಡಿನ ಈ ರವೆಗೆ ಸೇರಿಸಬೇಕು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಈ ರವೆ ಉಂಡೆ ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಂಥರ ಚೆನ್ನಾಗಿರುತ್ತೆ. ಟಿ ವಿ ನೋಡ್ತಾ ರವೆ ಉಂಡೆ ತಿಂತಾಯಿದ್ರೆ ಏನೋ ಒಂಥರ ಖುಷಿ ಸ್ನೇಹಿತರೆ. ಇದು ಇಷ್ಟು ನಾನು ಸಕ್ಕರೆನ ಹಾಕಿದ್ದೀನಿ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇದನ್ನು ನಾವು ಚಮಚಕ್ಕಿಂತ ಪಕ್ಕಕ್ಕಿಡ್ತೀನಿ. ಚಮಚಕ್ಕಿಂತ ನಾವು ಕೈಯಲ್ಲೇ ಇದನ್ನು ಪುಡಿ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ಸಕ್ಕರೆ ಪುಡಿ ಮಾಡಿರ್ತೀವಲ್ಲ, ಅದು ಸ್ವಲ್ಪ ನೋಡಿ ಈ ಥರ ಗಂಟು ಥರ ಆಗಿರುತ್ತೆ. ಇದನ್ನೆಲ್ಲ ಹಿಂಗೆ ಹೊಡಿಬೇಕಲ್ಲ, ಪುಡಿ ಆಗುತ್ತೆ ಸಕ್ಕರೆ ಪುಡಿ ಅಲ್ವಾ. ಅದನ್ನು ಕೈಯಲ್ಲೇ ನಾವು ಕ್ಲೀನಾಗಿ ಈ ಥರ ಪುಡಿ ಮಾಡಿದರೆ ಆ ಸಕ್ಕರೆ ಗಂಟು ಆಗಿದ್ದು ಕೂಡ ಕ್ಲೀನಾಗಿ ಕರಗುತ್ತೆ. ಈ ಚಮಚದಲ್ಲೇ ಕಲಸೋದ್ರಿಂದ ಅದು ಅಷ್ಟು ಪುಡಿ ಆಗೋಲ್ಲ ಸ್ನೇಹಿತರೆ. ಅದಕ್ಕೆ ನಾನು ಕೈಯಲ್ಲಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಕಲಿಸಿದ್ರೇ ನಮಗೆ ರವೆಗೆ ಕ್ಲೀನಾಗಿ ಒಂದು ಸೀದಾ ಅಂಶ ಹೋಗೋದು. ನಾನು ಫಸ್ಟೇ ಸಕ್ಕರೆ ಪುಡಿ ಮಾಡಿ ಕವರಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆ ಎಲ್ಲ ಗಂಟಾಗಿದೆ. ಅದಕ್ಕೆ ನಾನು ಕೈಯಲ್ಲೇ ಈ ಥರ ಹೊಡಿತಾ ಇದ್ದೀನಿ ಪುಡಿನ. ನಾನು ಇದಕ್ಕೆ ಸಕ್ಕರೆ ಪಾಕ ಹಾಕ್ತಾಯಿಲ್ಲ ಸ್ನೇಹಿತರೆ. ಒಬ್ಬರು ಸಕ್ಕರೆನ ಬಿಸಿ ಮಾಡಿಬಿಟ್ಟು ಸಕ್ಕರೆ ಪಾಕದಲ್ಲೂ ರವೆ ಉಂಡೆನ ಕಟ್ತಾರೆ ಸ್ನೇಹಿತರೆ. ನಾನು ಸಕ್ಕರೆ ಪಾಕ ಮಾಡ್ದಲ್ಲೇ ಬರೀ ಹಾಲನ್ನು ಬಿಸಿ ಮಾಡಿ ತಣ್ಣಗಾಗಿರೋವಂಥ ಹಾಲಿನಿಂದ ಇವತ್ತು ನಾನು ರವೆ ಉಂಡೆನ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಕಲಿಸ್ಕೊಂಬಿಡ್ಬೇಕು. ಎಲ್ಲೆಲ್ಲಿ ಸಕ್ಕರೆ ಗಂಟಿದ್ದಾವೆ ಅವೆಲ್ಲ ಕ್ಲೀನಾಗಿ ನಮ್ಮ ಕೈಯಲ್ಲಿ ನಾವು ಈ ಥರ ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ, ನಮ್ಮ ರವೆ ಉಂಡೆಗೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮದು ತುಂಬ ದ್ರಾಕ್ಷಿ ಗೋಡಂಬಿನೇ ಕಾಣಿಸ್ತಾ ಇದೆ ಅಲ್ಲ. ಹಾಕಿ ರವೆ ಉಂಡೆ ಮಾಡಿಬಿಟ್ರೆ ಸೂಪರ್ ಸ್ನೇಹಿತರೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕಿ ಟೇಸ್ಟ್ ನೋಡ್ಕೊಳ್ಳಿ. ಟೇಸ್ಟ್ ನೋಡಿಬಿಟ್ಟು ನಿಮಗೆ ಸಕ್ಕರೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ, ಸಿಹಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲಪ್ಪ ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಬೇಡ, ಮೀಡಿಯಮ್ ಇದ್ದರೆ ಸಾಕು. ಇವಾಗ ನಾನು ಟೇಸ್ಟ್ ನೋಡ್ತೀನಿ. ಸ್ವಲ್ಪ ಸೊಪ್ಪೆ ಆಗಿದೆ, ಚೂರು ಹಾಕೋತೀನಿ ಸ್ನೇಹಿತರೆ. ಅರ್ಧ ಕೆ ಜಿ ರವೆ ಅಲ್ಲ, ಹಾಗಾಗಿ ಸ್ವಲ್ಪ ಸ್ವೀಟು ಕಮ್ಮಿ ಆಯಿತು. ಟೇಸ್ಟ್ ನೋಡಿದ್ರೆ ಕಮ್ಮಿ ಆಗಿದೆ, ಇನ್ನು ಸ್ವಲ್ಪ ಹಾಕ್ತೀನಿ. ಅರ್ಧ ಕೆ ಜಿ ಸಕ್ಕರೆಗೆ ಎಷ್ಟು ಸಕ್ಕರೆ ಪುಡಿ ಬೇಕೇ ಬೇಕು.
ನೋಡಿ ಈ ಥರ ಚೆನ್ನಾಗಿ ನಾವು ಕಲಿಸ್ಕೊಂಡ್ಬಿಡಬೇಕು. ನೋಡಿ ಸ್ನೇಹಿತರೆ, ಇವಾಗ ನಾನು ಪೂರ ಸಕ್ಕರೆ ಪುಡಿನ ಹಾಕಿ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನಾವು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಸಕ್ಕರೆ ಪಾಕದಲ್ಲಿ ಕಲಿಸ್ಕೊತಾ ಇಲ್ಲ. ಹಾಲನ್ನ ನಾನು ಕುದಿಸಿ ಆರಿರುವಂಥ ತಣ್ಣಗಿರೋ ಹಾಲು, ಕುದಿಸಿ ನಾವು ಆರಿರುವಂಥ ತಣ್ಣಗಿರೋ ಹಾಲನ್ನು ಹಾಕಿ ನಾನು ಇವತ್ತು ಕಟ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಸ್ವಲ್ಪನೇ ನಾವು ಹಾಲನ್ನು ಹಾಕಬೇಕು. ಇವಾಗ ನಾವು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ನಾವು ಈ ಸಕ್ಕರೆ ಪುಡಿಲಿ ಕಲಿಸ್ಕೋಬೇಕು ಸ್ನೇಹಿತರೆ. ರವೆ ಎಲ್ಲ ಹಾಲನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು, ಚೆನ್ನಾಗಿ ಅದು ಹೀರ್ಕೋಬೇಕು. ಹೀರ್ಕೊಂಡ್ರೆ ಮಾತ್ರ ನಮಗೆ ರವೆ ಉಂಡೆ ಕಟ್ಟೋಕ್ಕೆ ಸಾಧ್ಯ. ಚೆನ್ನಾಗಿ ಈ ಥರ ಹಾಲನ್ನ ರವೆ ಉಂಡೆಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಆ ಹಾಲು ರವೆ ಉಂಡೆನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಸ್ಟೇಜಲ್ಲಿ ನಾವೇನು ಮಾಡಬೇಕು, ರವೆ ಉಂಡೆನ ಕಟ್ಟಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಾನು ಹಾಲನ್ನು ಹಾಕಿದ್ದೀನಿ. ಕಾಸಿ ತಣ್ಣಗಾಗಿರೋಂಥ ಸ್ವಲ್ಪ ಒಂಚೂರು ಉಗುರು ಬೆಚ್ಚಿರೋಂಥ ಹಾಲನ್ನು ಹಾಕಬೇಕು. ತೀರೆ ಸಣ್ಣಗೆ ಬೇಡ, ಒಂದು ಸ್ವಲ್ಪ ಆರಿರೋ ಹಾಲನ್ನೇ ಸ್ವಲ್ಪ ಒಂಚೂರು ಉಗುರು ಬೆಚ್ಚಿರೋಂಥ ಹಾಲನ್ನು ನಾವು ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ರವೆ ಕ್ಲೀನಾಗಿ ಹಾಲನ್ನು ಹೀರ್ಕೊಳ್ಳುತ್ತೆ. ಇವಾಗ ನಾವು ಎಷ್ಟು ಬೇಕು ನಮ್ಮ ಸೈಜ್ ಪ್ರಕಾರ, ನಮಗೆ ಎಷ್ಟು ಉಂಡೆ ದೊಡ್ಡದು ಬೇಕು, ಚಿಕ್ಕ ಉಂಡೆ ಬೇಕು, ಆ ಥರ ಸೈಜ್ ಪ್ರಕಾರ ನಾವು ರವೆ ಉಂಡೆನ ಕಟ್ಕೋಬೋದು ಸ್ನೇಹಿತರೆ. ನಾನು ಈ ಒಂದು ಗಾತ್ರದಲ್ಲಿ ರವೆ ಉಂಡೆನ ಕಟ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರವೆ ಉಂಡೆ ಬರುತ್ತೆ ಸ್ನೇಹಿತರೆ. ನಾನು ಈ ಥರ ರವೆ ಉಂಡೆ ಮಾಡಿ ಈ ತಟ್ಟೆಯಲ್ಲಿ ಇಡ್ತಾಯಿದ್ದೀನಿ. ಈ ಥರ ನಾನು ಈ ಎಲ್ಲ ರವೆನೂ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ರವೆ ಉಂಡೆನ ಕಟ್ತೀನಿ ಸ್ನೇಹಿತರೆ. ನೋಡಿ ನಮ್ಮ ರವೆ ಉಂಡೆ ಈ ರೀತಿ ಬಂದಿದೆ. ನೋಡಿ ಸ್ನೇಹಿತರೆ, ನಾನು ಎಲ್ಲ ರವೆ ಉಂಡೆನೂ ಕಟ್ಟಿದ್ದೀನಿ. ಪೂರ ಬಾಣಲಿ ಖಾಲಿಯಾಗಿದೆ ಸ್ನೇಹಿತರೆ. ಇಲ್ಲಿ ನಾನು ರವೆ ಉಂಡೆ ಕಟ್ಬಿಟ್ಟು ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಬಾಣಲಿ ಪೂರ ಖಾಲಿಯಾಗಿದೆ. ನಮ್ಮ ರವೆ ಉಂಡೆ ಯಾವ ಥರ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಕೈನ ತೊಳ್ಕೊಂಬಿಟ್ಟು ನೋಡಿ ಸ್ನೇಹಿತರೆ, ಅರ್ಧ kg ರವೆಯಲ್ಲಿ ಇಷ್ಟು ರವೆ ಉಂಡೆ ಆಗಿದೆ ಸ್ನೇಹಿತರೆ. ನೋಡಿ ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ನೀವು ಇದೇ ರೀತಿ ರವೆ ಉಂಡೆನ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಅರ್ಧ kg ರವೆಯಲ್ಲಿ ಇಷ್ಟೊಂದು ರವೆ ಆಗಿದೆ ಸ್ನೇಹಿತರೆ, ರವೆ ಉಂಡೆ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ನಮ್ಮ ರವೆ ಉಂಡೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ ನಮ್ಮ ರವೆ ಉಂಡೆ ಅಲ್ವಾ. ಇಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಮ್ಮ ರವೆ ಉಂಡೆ ಅಲ್ವಾ. ಟೇಸ್ಟಿಯಾಗಿ ಬಂದಿದೆ. ಈ ರೀತಿ ಟೇಸ್ಟಿಯಾದ ರವೆ ಉಂಡೆನ ಇವತ್ತು ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನೀವು ಮಾಡಬೇಕಾದ ಒಂದೇ ಕೆಲಸ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್ ಸ್ನೇಹಿತರೆ, ನಮಸ್ಕಾರ.